ಪ್ರೆಸಿಡೆನ್ಸಿ ಪಿಯು ಕಾಲೇಜಿನಲ್ಲಿ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ. ಕೋಲಾರ ನಗರದ ಮಹಾಲಕ್ಷ್ಮಿ ಲೇಔಟ್ ಸುಲ್ತಾನ್ ತಿಪ್ಪಸಂದ್ರದಲ್ಲಿರುವ ಪ್ರೆಸಿಡೆನ್ಸಿ ಪಿಯು ಕಾಲೇಜಿನಲ್ಲಿ ಶನಿವಾರದಂದು ಬೆಳಿಗ್ಗೆ ಪ್ರೆಸಿಡೆನ್ಸಿ ಪಿಯು ಕಾಲೇಜ್ ಸಂಸ್ಥಾಪಕರಾದ ನೂರ್ ಜಹಾನ್ ಅವರ ನೇತೃತ್ವದಲ್ಲಿ ಫುಡ್ ಫೆಸ್ಟಿವಲ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಕಾಲೇಜಿನ ಪ್ರಾಂಶುಪಾಲರು, ಪಿಆರ್ಒ ಮತ್ತು ಸಹ ಶಿಕ್ಷಕರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ, ಮಕ್ಕಳಿಗೆ ವಿದ್ಯೆಯ ಜೊತೆಗೆ ಇತರೆ ವ್ಯಾಪಾರ ಚಟುವಟಿಕೆಗಳು ಅವಶ್ಯಕತೆ ಇದೆ. ಹಾಗಾಗಿ ಅವರಿಗೆ ಇವತ್ತಿನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ ಮತ್ತು ದಿನನಿತ್ಯ ತಂದೆ ತಾಯರು ಊಟ ತಯಾರು ಮಾಡಲು ಎಷ್ಟು ಕಷ್ಟಪಡುತ್ತಾರೆ, ಅದರ ಸುಖ ದುಃಖಗಳೇನು ಎಂಬ ವಿಷಯಗಳು ಮಕ್ಕಳಿಗೆ ತಿಳಿಯಬೇಕು ಎಂದರು. ಮಕ್ಕಳು ವಿವಿಧ ಬಗೆಯ ನೂರಾರು ತಿಂಡಿ ತಿನಿಸುಗಳು ತಯಾರು ಮಾಡಿದ್ರು. ಪೋಷಕರು, ವಿದ್ಯಾರ್ಥಿಗಳು, ಸ್ಥಳೀಯ ಜನಸಾಮಾನ್ಯರು ಮತ್ತು ಶಿಕ್ಷಕರು ಸೇರಿದಂತೆ ಇತರರು ರುಚಿ ತಿನಿಸುಗಳನ್ನು ತಿಂದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಜೊತೆಗೆ ಒಳ್ಳೆ ವ್ಯಾಪಾರವಾಗಲಿ ಎಂದು ಶುಭ ಬಯಸಿದ್ರು. ಈ ಸಂದರ್ಭದಲ್ಲಿ ಪ್ರೆಸಿಡೆನ್ಸಿ ಪಿಯು ಕಾಲೇಜ್ ಪ್ರಿನ್ಸಿಪಲ್ ಮೊಹಮ್ಮದ್ ಕೆಆರ್, ಶಿಕ್ಷಕರಾದ ಹರೀಶ್, ಮೇರಿ ಜೂಲಿಯಟ್, ತನ್ವೀರ್ ಪಾಷಾ, ಸುನೀಲ್, ಅಯೂಬ್ ಖಾನ್, ಇರ್ಫಾನ್ ಸೇರಿದಂತೆ ಕಾಲೇಜು ಸಿಬ್ಬಂದಿಗಳು, ಮಕ್ಕಳು ಇತರರು ಹಾಜರಿದ್ದರು. Good morning everyone. So myself Mohammad Rafi. So I am the principal of this Presidency PU College. So these are my staff members and Noor Jahan madam, she is the founder and so very cooperative for us and Tanveer sir, Mr. Tanveer sir, he is a PRO, Public Relationship Officer of Presidency PU College and a group of institutions and Mr. Irfan sir, he is taking computer classes and myself Mohammad Rafi and I am also handling accountancy subject and Harish sir. So this is Harish sir, he is handling business studies and ma'am. So Mary ma'am, she is handling English as well as economics in this institution. And so Mr. Masood, he is the administration of this institution. So we are inviting you to food fest. So today we are arranged as a food fest. So we are welcoming for all. So we have three institutions. One is Presidency CS, it's at Rahmat Nagar, and Presidency PU High School. It's in Mahalakshmi Layar, and we are handling Presidency PU College. So welcome you all. ಅಂತ ಹೇಳಿಬಿಟ್ಟು ನಾನು ಪ್ರೆಸಿಡೆನ್ಸಿ ಪಿ ಯು ಕಾಲೇಜಲ್ಲಿ ಬಿಸ್ನೆಸ್ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ನಮ್ಮ ಕಾಲೇಜಲ್ಲಿ ಏನು ಇವತ್ತು ಸ್ಪೆಷಲ್ ಅಂದರೆ ನಾವು ಫುಡ್ ಫೆಸ್ಟ್ ಅಂತ ಮಾಡ್ತಾಯಿದ್ವಿ. ಫುಡ್ ಫೆಸ್ಟ್ ಅಂದರೆ ಎಲ್ಲರಿಗೂ ಗೊತ್ತಿರೋದು. ಏನಕ್ಕೆ ಫುಡ್ ಫೆಸ್ಟ್ ಮಾಡ್ತೀವಿ ಅಂದರೆ, ಇವಾಗ ನಾನು ಬಿಸ್ನೆಸ್ ರಿಲೇಟೆಡ್ ಇರೋದ್ರಿಂದ ಸೇಮ್ ಅದೇ ಒಂದು ಪ್ಲ್ಯಾನ್ ಥರ ಬರುತ್ತೆ. ಬಿಸ್ನೆಸ್ ಮಾಡಬೇಕು ಅಂದರೆ ಏನಕ್ಕೆ ಫುಡ್ ಫೆಸ್ಟ್ ಮಾಡಬೇಕು, ಫುಡ್ಡಲ್ಲಿ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅನ್ನೋದೆಲ್ಲ ಇದರಲ್ಲಿ ಮಕ್ಕಳಿಗೆಲ್ಲ ಇದು ಅರಿವು ಅನ್ನೋದಾಗುತ್ತೆ. ಸೊ ಅದೇ ಥರ ಈ ಥರ ಎಲ್ಲ ಮಾಡೋಕ್ಕೆ ನಮಗೆ ಏನು ಒಂದು ಇಂಪಾರ್ಟೆಂಟ್ ಇದೇನು ಅಂದರೆ ನಮ್ಮ ಮೇಡಮ್. ಓಕೆ, ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಮ್ಯಾನೇಜ್ಮೆಂಟ್ ಸಪೋರ್ಟ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಅನೀಸ್ ಸರ್ ಮತ್ತು ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನ ಮ್ಯಾನೇಜ್ಮೆಂಟ್, ಓಕೆ, ಸಾಕಿಬ್ ಸರ್ ಆಗಿರ್ಬೋದು, ಮತ್ತು ಅನೀಸ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಮನ್ಸೂರ್ ಸರ್ ಆಗಿರ್ಬೋದು. ಸೊ ಇವರೆಲ್ಲ ಸಪೋರ್ಟಿಂದನೇ ನಾವು ಇಷ್ಟು ಚೆನ್ನಾಗಿ ಇದು ಪ್ರೋಗ್ರಾಮ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದು ಏನು ಎಲ್ಲ ಮಕ್ಕಳು ಬಿಸ್ನೆಸ್ ಮಾಡ್ತಿದ್ದಾರೆ ಈಗ, ಅವರೆಲ್ಲ ಒಳ್ಳೆ ಪ್ರಾಫಿಟ್ ಬರಲಿ ಅಂತ ನಾನು ಕೋರ್ತೀನಿ. ಅಂದರೆ ಎಜುಕೇಷನ್ ಜೊತೆಗೆ ಬಿಸ್ನೆಸ್ ಬೆಳೆಸೋದು. Good morning to everyone. In Presidency PU College, we are celebrating the Food Fest. Presidency PU College ಅನ್ನೋದಕ್ಕಿಂತ ಮುಂಚೆ first we are happy to announce that we have opened the Presidency PU College in Mahalakshmi Layar. Because the school has been started in 2000. Presidency School has been started in 2000. After 25 years, our dream, headman's dream, founder was secretary Ms. Noor Jahan madam's dream to open the one PU college. We have after struggling lot, we have opened the Presidency PU college after 25 years. So after opening 25 years, most of the things have been happened. So in this one, supported lot management, Ms. Noor Jahan madam plus Anis Abrar Ahmad, Saqib Asrar Ahmad, Khaja Masood Ahmad. These are the management who have been supported us. They have given the full cooperation. They have given the full rights to us to do all those certain things. In those things, we have got the support from them. We have openly came outside and we are doing this food fest. This is the first year we are running. In this first year only, we have proved that Presidency School, Presidency Group of Institutions is not an education. It is like a model for everybody. So we are giving the backward minorities
in such a low budget, we are giving the backward minority children to a good studies. Please cooperate with us. Please, those who want to come and admit in our school, college, everything, we are supportive with you. Please come and admit, join the college, school. Thank you. PRO ಪಬ್ಲಿಕ್ ರಿಸೋರ್ಸ್ ಪರ್ಸನ್ ಅಂದ್ಬಿಟ್ಟು ಪ್ರೆಸಿಡೆನ್ಸಿ PU ಕಾಲೇಜು 2025-26ನೇ ಸಾಲಿನಲ್ಲಿ ಓಪನ್ ಆಗಿದೆ. ಈ ಶಾಲೆಯ ಫುಡ್ ಮೇಳ, ಫುಡ್ ಫೆಸ್ಟ್ ಅಂತೇಳಿ ಫುಡ್ ಫೆಸ್ಟು ಈ ವರ್ಷ ನಾವು ಆರಂಭ ಮಾಡಿದ್ದೀವಿ. ಮೊದಲ ಬಾರಿಗೆ ಕೋಲಾರಿನಲ್ಲಿ ಮಹಾಲಕ್ಷ್ಮಿ ಲೇಟರ್ನಲ್ಲಿ ಓಪನ್ ಆಗಿದೆ ನಮ್ಮ ಪ್ರೆಸಿಡೆನ್ಸಿ PU ಕಾಲೇಜು. ಆ PU ಕಾಲೇಜಿನಲ್ಲಿ ಮಕ್ಕಳು ಸುಮಾರು 75 ಮಕ್ಕಳು ಭಾಗವಹಿಸಿದ್ದಾರೆ. 75 ಮಕ್ಕಳು ನಮ್ಮ ಶಾಲೆಯಲ್ಲಿ ಓದಿದ್ದಾರೆ ಪ್ರಥಮ PUC ಕಾಲೇಜಿಗೆ. ಸೊ ಆ ಮಕ್ಕಳು ಫುಡ್ ಫೆಸ್ಟನ್ನು ಮಾಡ್ತಾರೆ. ಇದು ನಮ್ಮದು ಪ್ಯೂರ್ಲಿ ಕಾಮರ್ಸ್ ಅಂದರೆ ಮಕ್ಕಳಿಗೆ ಬಿಸ್ನೆಸ್ ಬಗ್ಗೆ ಅರಿವು ಇರಬೇಕಂದ್ಬಿಟ್ಟು ನಾವು ಈ ಫುಡ್ ಮೇಳವನ್ನು ಮಾಡಿದ್ದೀವಿ. ಈ ಫುಡ್ ಮೇಳ ಅಲ್ಲಿ ಎಲ್ಲರೂ ಬಂದು ಭಾಗವಹಿಸಿ ಈ ಮಕ್ಕಳನ್ನು ಪ್ರೋತ್ಸಾಹ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೀವಿ. ನಮಸ್ಕಾರ. ಹಾಗೆ ನಮ್ಮ ಶಾಲೆಯ ಫೌಂಡರ್ ಬಾರ್ ಸೆಕ್ರೆಟರಿ ಆದ ನೂರ್ಜಾ ಮೇಡಮ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅನೀಸ್ ಅಬ್ರಾರ್ ಅಹಮದ್ ಅವರು ಮ್ಯಾನೇಜ್ಮೆಂಟ್ ಆಗಿರೋ ಅವ್ರಿಗೂ ಮತ್ತು ಸಾಕಿಬ್ ಅಸ್ರಾರ್ ಅಹಮದ್ ಅವ್ರಿಗೂ ಮಸೂದ್ ಖಾಜಾ ಮಸೂದ್ ಅಹಮದ್ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾರೆ. ಈ ಮಾತನ್ನು ಕೊಟ್ಟಿದ್ದಕ್ಕೆ ಎಲ್ಲರೂ ಧನ್ಯವಾದಗಳು. हाँ अरे खरीद रहे हैं धंधे College. Okay, so individual classrooms we have approximate 40 students. Okay, we are giving as 30 quantity we have as computers. So individually we are setting as a class wise only 40. Okay, so now theory concepts will be in theory classes, practicals will be here held daily. In compared to other colleges, we are introduced, this is the first time. Okay, I am the experience, 20 years experience I am handling. Okay, as like even Bangalore colleges also I was prepared, okay, for students to grow, how career plans and all. So deeply we are introducing these softwares. Okay, so now what are the latest versions is going on, that only we are training for them. Okay, so that is the main agenda ours. Okay, in the past 5 years what the career has been developing, that is a now present career. So we have to show the future plan at present itself. Okay, so our additional even we are taking as after first PU. Okay, after examination we are conducting like other school summer camps will keep, colleges we are giving newly concepts here, focusing on that. So now other colleges also they can come and learn here summer camp. Okay, we are conducting summer camp also here. So now because we have to show the what the scholar peoples in Bangalore companies, why they are rejecting. Now they want to be don't want to feel, so that we are preparing individual attentions we are giving for them. Okay, so other softwares also we are trying and we are discussing to the management also. So give advanced courses for the future plan. Okay.